ಮೈಸುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಕಿ ಉಳಿಸಿಕೊಂಡಿರುವ ವೇತನ ಪಾವತಿ ಮಾಡುವಂತೆ ಒತ್ತಾಯಿಸಿ ಸಾಮಗ್ರಿ ನಿರ್ವಾಹಕ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಸೇವೆ ಸಲ್ಲಿಸಿದವರು ಶನಿವಾರ ಕಾರ್ಖಾನೆ ಎದುರು ಪ್ರತಿಭಟನೆ ನಡೆಸಿದರು. ಕಾರ್ಖಾನೆಯಲ್ಲಿ 2018-19 ಸಾಲಿನಲ್ಲಿ ಸೇವೆ ಸುರಕ್ಷಾ ಸೆಕ್ಯೂರಿಟಿ ಸರ್ವಿಸ್ ಗುತ್ತಿಗೆ ಸಂಸ್ಥೆಯ ಮೂಲಕ ಸಾಮಗ್ರಿ ನಿರ್ವಾಹಕ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ 1 ವರ್ಷ ಸೇವೆ ಸಲ್ಲಿಸಿದ್ದು, ಕೇವಲ 2 ತಿಂಗಳ ವೇತನ ನೀಡಿ 10 ತಿಂಗಳ ವೇತನ ಬಾಕಿ ಉಳಿಸಿಕೊಳ್ಳಲಾಗಿದೆ ಎಂದು ಆರೋಪಿಸಿದರು. ವೇತನ ಸಂಬಂಧ ಹಲವಾರು ಬಾರಿ ಕಾರ್ಖಾನೆಯ ವ್ಯವಸ್ಥಾಪಕ, ನಿರ್ವಾಹಕರನ್ನು ಭೇಟಿ ಮಾಡಿದ್ದರೂ ಸಹ ವೇತನ ಪಾವತಿಗೆ ಸಬೂಬು ಹೇಳುತ್ತಿದ್ದಾರೆ. ಕಳೆದ 6 ವರ್ಷಗಳಿಂದ ಬಾಕಿ ಉಳಿದ 36 ಲಕ್ಷ ರು ವೇತನ ಪಾವತಿಗೆ ಇದುವರೆಗೂ ಸಹ ಯಾವುದೇ ಕ್ರಮ ವಹಿಸಲಾಗಿಲ್ಲ ಎಂದು ಪ್ರತಿಭಟನಾಕಾರರು ದೂರಿದರು. ಪ್ರತಿಭಟನೆಯಲ್ಲಿ ಕಂಪನಿಯ ಮಾಜಿ ಸಾಮಗ್ರಿ ನಿರ್ವಾಹಕ ಎಚ್.ಎಸ್. ರಘು ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರಮೇಶ್, ರಾಮದಾಸ್, ಎಸ್. ಸಂಜೀವ್ ಕುಮಾರ್, ಸುಮಿತ್ ಕುಮಾರ್, ಗಂಗಾಧರ್, ಎಂ.ಐ.ಎಸ್. ಸೇರಿದಂತೆ ಹಲವರಿದ್ದರು. ಮೈಸುಗರ್ ಕಂಪ್ನಿಗೆ 2018-19 ಸಾಲಲ್ಲಿ ಸುರಕ್ಷಾ ಸೆಕ್ಯೂರಿಟಿ ಸರ್ವಿಸ್ ಅಂತ ಒಂದು ಔಟ್ಸೋರ್ಸ್ ಮುಖಾಂತರ ನಾವು ಕೆಲಸ ಮಾಡಿದ್ದೀವಿ. ಸುಮಾರು ನಾವು 46 ಜನ ಕೆಲಸ ಮಾಡಿದ್ದೀವಿ. ಒಟ್ಟು 1 ವರ್ಷ ಕೆಲಸ ಮಾಡಿದ್ದೀವಿ. 1 ವರ್ಷದಲ್ಲಿ ನಮಗೆ 2 ತಿಂಗಳು ಸಂಬಳ ಮಾತ್ರ ಹೊರಗುತ್ತಿಗೆ ಸಂಸ್ಥೆ ಕೊಟ್ಟವ್ರೆ. ಉಳಕ್ಕೆ ಮೈಸುಗರ್ ಅವರು ಸಂಬಳ ದುಡ್ಡು ಕೊಟ್ಟಿಲ್ಲ ನನಗೆ, ಹಂಗಾಗಿ ಕೊಡಲ್ಲ ಅಂತೇಳಿ ಸುರಕ್ಷಾದವನು ಹೇಳ್ತಾ ಇದ್ದಾನೆ. ಟೋಟಲ್ಲು ನಮಗೆ 38 ಲಕ್ಷ ಚಿಲ್ಲರೆ ಟೋಟಲ್ ಅಮೌಂಟ್ ಬರಬೇಕು. 46 ಜನಕ್ಕೆ ಬರಬೇಕು. ನಾವು ಎಲ್ಲ ಸಂಬಂಧಪಟ್ಟಂಥ ಹಿಂದೆ ಇದ್ದಂಥ ಯಾರ್ಯಾರು ಪ್ರಧಾನ ವ್ಯವಸ್ಥಾಪಕರಿದ್ದರು ಅವ್ರಿಗೆ ಮತ್ತು MD-ಗಳಿಗೆ ಸಂಬಂಧಪಟ್ಟ ಅಧ್ಯಕ್ಷರುಗಳಿಗೆಲ್ಲ ಜೊತೆಗೆ ಸಂಬಂಧಪಟ್ಟ ಮಂತ್ರಿಗಳು ಕೂಡ ನಾವು ಪ್ರತಿ ಸಾರಿ ಮನವಿ ಕೊಟ್ಕೊ ಬರ್ತಾಯಿದ್ವಿ. ಮೊದಲ ಬಾರಿಗೆ ನಾವು ಕೊಟ್ಟಿದ್ದು ಸುಮಲತಾ ಮೇಡಮ್ ಅವ್ರಿಗೆ, ಅವರು ಕೂಡ ಇದು ಮಾಡಿದ್ರು. ಅದಾದಮೇಲೆ ಬಂದಂಥ ದಿನೇಶ್ ಗುಳಿಗೌಡರು ಅಂತೇಳಿ MLC ಆದರು, ಅವ್ರಿಗೂ ಕೂಡ ನಾವು ಮನವಿ ಸಲ್ಲಿಸಿದ್ವಿ. ಅದಾದಮೇಲೆ ಈಗಿರ್ತಕ್ಕಂಥ ನಮ್ಮ ಉಸ್ತುವಾರಿ ಮಂತ್ರಿ ಚೆಲುವರಾಯಸ್ವಾಮಿ ಅವ್ರಿಗೂ ನಾವು ಮನವಿ ಕೊಟ್ವಿ. ಅದ್ರ ಮುಖಾಂತರ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಸಂಬಂಧಪಟ್ಟ ಕಾರ್ಖಾನೆಗೆ ಒಂದು ಪತ್ರವನ್ನು ಬರೀತಾರೆ. ಇವರಿಗೆ ಸಂಬಂಧಪಟ್ಟಂಥ ಏನು ವೇತನ ಇದನ್ನು ಬೇಗ ತಕ್ಷಣ ನಾವು ಇದು ಮಾಡಿ ಅಂತ. ಆದರೆ ಪ್ರಸ್ತುತ ಈಗಿರ್ತಕ್ಕಂಥ ಅಧ್ಯಕ್ಷರು ಗಂಗಾಧರ್ ಸರ್ಗೂ ಕೂಡ ನೇರವಾಗಿ ಸುಮಾರು 10-15 ಬಾರಿ ನಾವು ಭೇಟಿ ಕೊಟ್ಟಿದ್ದೀವಿ, ಮನವಿ ಕೊಟ್ಟಿದ್ದೀವಿ. ಅವರು ಮಾತಾಡಿದ್ದಾರೆ, ಸುಮಾರು ಸಲ ಮಾತಾಡಿದ್ರೆ. ಕಳೆದ ವರ್ಷದಿಂದ ಹೇಳ್ತಾ ಇದ್ದಾರೆ ಸಕ್ಕರೆ ಮರದ ಮೇಲೆ ಕೊಡ್ತೀನಿ, ಇದು ಮರದ ಮೇಲೆ ಕೊಡ್ತೀನಿ ಅಂತ ಇದ್ದಾರೆ. ಇವಾಗ ಕೇಳಿದ್ರೆ ಇಲ್ಲ ಕೊಡಲ್ಲ ಅಂತಲ್ಲ. ಈಗೆಲ್ಲ ನಮ್ಮ ಹತ್ರ ದುಡ್ಡಿಲ್ಲ. ಹಿಂದೆ ಏನು 6-7 ವರ್ಷದಿಂದ ಇದ್ದಂಥ ಎಲ್ಲ ವ್ಯವಸ್ಥಾಪಕ ನಿರ್ದೇಶಕರು ಹೇಳ್ತಕ್ಕಂಥದ್ದು ಒಂದೇ ಮಾತು, ನಮ್ಮ ಹತ್ರ ದುಡ್ಡಿಲ್ಲ ಹೇಳ್ಕೊಂಡ್ಬಂದು. ಈಗ ದುಡ್ಡು ಬಂದಿದೆ, ಸರ್ಕಾರ ಹಣವನ್ನು ಕೊಟ್ಟಿದೆ. ಆ ಹಣವನ್ನು ಬೇರೆ ವಿಚಾರಕ್ಕೆ ಇದು ಕೊಡಬೇಕು ಅಂತಾರೆ. ಇವರು ವೇತನ ಕೊಡೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಆದರೆ ಇನ್ನೂ ಕಬ್ಬರಿದ್ದಾರೆ ಅವರಂಥ ಗುತ್ತಿಗೆ ಸಂಸ್ಥೆಗೆ 14 ಕೋಟಿ ಹಣವನ್ನು ಕೊಡ್ತಾರೆ. ಇನ್ನೂ ಕಬ್ಬೇ ಅರ್ದಿಲ್ಲ ಅವರು. ಅದಕ್ಕೆ ಟೆಂಡರ್ ಆಗಿರೋ ಪ್ರಕಾರ ಏನಂತಂದರೆ ಕಬ್ಬು ಅರ್ದಾದ್ಮೇಲೆ ಅವ್ರಿಗೆ ದುಡ್ಡು ಕೊಡಬೇಕು ಅಂತ ಹೇಳೋದು. ಅವ್ರಿಗೆ 14 ಕೋಟಿ ದುಡ್ಡು ಕೊಡ್ತಾರೆ. ನಮಗೆ ಇಲ್ಲಿ ಬಡ ಕಾರ್ಮಿಕರಿಗೆ ಅವರು ಕೆಲಸ ಮಾಡಿದ ದುಡ್ದವ್ರಿಗೆ ಅವರು ವೇತನ ಕೊಡ್ತಾಯಿಲ್ಲ. ಜೊತೆಗೆ 2023ನೇ ಇಸ್ವಿನಲ್ಲಿ ಎಲ್ಲ ಅಪ್ರೂವಲ್ ಆಗಿ ಚೆಕ್ ಬರೆದಿತ್ತು. 39 ಲಕ್ಷ ಚಿಲ್ಲರೆ ಚೆಕ್ ಬರೆದಿದ್ದಾರೆ. ಈಗಲೂ ಕಡತದಲ್ಲಿದೆ ಆ ಚೆಕ್ಕು. ಆದರೆ ಅದಾಗ ತಕ್ಷಣ ಸಾರ್ವತ್ರಿಕ ಚುನಾವಣೆ ಬಂತು ಅಂತೇಳಿ ಅವತ್ತಿದ್ದಂಥ ಅಧಿಕಾರಿಗಳು ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ ಅಂತೇಳಿ ತಡೆ ಹಿಡಿದ್ರು. ನಾವು ಬಂದು ಮನವಿ ಮಾಡಿದ್ವಿ, ಆಯ್ತಪ್ಪ ನೇರವಾಗಿ ಕೊಡೋದು ಬೇಡ, ಅಟ್ಲೀಸ್ಟ್ ರಿಜಿಸ್ಟರ್ ಪೋಸ್ಟ್ ಮಾಡಿ ಅಂತ ಕೇಳ್ಕೊಂಡ್ವಿ. ಮಾಡಿಲ್ಲ. ಈಗ ಅವಾಗಿನಿಂದ ಹಿಂಗೆ ಮುಂದುವರ್ಕೊಂಡು ಬರ್ತಾಯಿದೆ ಸರ್. ದಯಮಾಡಿ ನಮಗೆ ನ್ಯಾಯ ಕೊಡಿಸ್ಕೊಡಿ. ಇರ್ತಕ್ಕಂಥ ಎಲ್ಲರೂ ಬಡ ಕಾರ್ಮಿಕರೇ, ಅವರಿಗೆ ನೀವು ವೇತನ ಕೊಡಿಸ್ಕೊಡ್ಬೇಕು. ಈಗಾಗಲೇ ನಾವು ಸಾಕಷ್ಟು ಬಾರಿ ಸಂಬಂಧಪಟ್ಟಂಥ ಲೇಬರ್ ಮಂತ್ರಿ ಅಂತ ಇವರು ಸಂತೋಷ್ ಲಾಡ್ ಸಾಹೇಬನ್ನು ಕೂಡ ನಾವು ಖುದ್ದಾಗಿ ಹೋಗಿ ಭೇಟಿ ಮಾಡಿದ್ವಿ, ನಾವು ಮನವಿ ಕೊಟ್ಟಿದ್ವಿ. ಜೊತೆಗೆ ಲೇಬರ್ ಕಮಿಷನರು ಏನು ಬೆಂಗಳೂರಲ್ಲಿದ್ದಲ್ಲ, ಅವ್ರಿಗೂ ಹೋಗಿ ಮನವಿಯನ್ನು ಕೊಟ್ಟಿದ್ವಿ. ಇದುವರೆಗೂ ಯಾವುದೇ ನಮಗೆ ಉತ್ತರ ಸಿಕ್ಕಿಲ್ಲ, ನ್ಯಾಯ ಸಿಕ್ಕಿಲ್ಲ ಸರ್. ಇದು ಆಗಿರೋದು. ಅಧಿಕಾರಿಗಳು ಏನು ಹೇಳ್ತಾರೆ ಅಂದರೆ ಅವತ್ತಿಂದ ಏನಕ್ಕೆ ಬಿಟ್ರಿ ಅಂತ ಕೇಳ್ತಾರೆ. ಅದೊಂದೇ ಉಡಾಫೆ ಉತ್ತರ, ಬೇಜವಾಬ್ದಾರಿತನ ಮಾಡ್ತಾರೆ. ಇನ್ಕ್ಲೂಡಿಂಗ್ ನಮ್ಮ ಅಧ್ಯಕ್ಷರು, ನಮ್ಮ ಪಕ್ಷದ ಅಧ್ಯಕ್ಷರೇ ಆ ಥರ ಮಾತಾಡ್ತಾರೆ. ಅದೇನು ಅಂತ ನಮ್ಗೆ ಅರ್ಥ ಆಯ್ತಲ್ಲ. 46 ಜನಕ್ಕೂ ಕೊಟ್ಟಿಲ್ಲ ಸರ್. 5 ವರ್ಷ ಆಗಿದೆ ಸರ್. ಹೌದು, 7 ವರ್ಷ ಆಯಿತು ಇವಾಗ ಕರೆಕ್ಟಾಗೆ. ಎಲ್ಲರೂ ಅಲ್ಲಿ ಕೆಲಸ ಮಾಡ್ತಿದ್ವಿ. ಈಗ ಯಾರೂ ಇಲ್ಲ. ಈಗ ಕೆಲವೊಂದಷ್ಟು ಜನ ಮತ್ತು ಹೊರಗಡೆ ಆರ್ಬಿಟೆಕ್ ಮುಖಾಂತರ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಕೆಲವರು ಒಂದು 3-4 ಜನ ಏನು ಇರಬೇಕಷ್ಟೇ. ಉಳಿಕೆಲ್ಲ ಬೇರೆ ಕಡೆ ಇದ್ದಾರೆ, ಬೇರೆ ಕಡೆ ಕೆಲಸ ಮಾಡ್ತಾರೆ. ಇಲ್ಲ ಅದು ಅವಾಗ ಫ್ಯಾಕ್ಟ್ರಿ ಸಡನ್ ಆಯಿತು. 3 ವರ್ಷ ಫ್ಯಾಕ್ಟ್ರಿ ನಿಂತೋಯ್ತು. ಅವತ್ತು ಇದ್ದಂಥ ಇವರು ಏನು ನಮ್ಮ ಇವತ್ತು ಲೇಬರ್ ಕಮಿಷನ್ ಅವರೇ ನಮ್ಮ ಮೈಸುಗರ್ MD ಆಗಿದ್ದರು. ನೇಮ್ ಬಂದ್ಬಿಟ್ಟು ಡಾಕ್ಟರ್ ಗೋಪಾಲ್ ಕೃಷ್ಣ ಸರ್, ಅವರೇ ಮೈಸುಗರ್ MD 3 ವರ್ಷ ಇದ್ದರು. ಅವ್ರು ದುಡ್ಡಿಲ್ಲಪ್ಪ, ನಾನೇನು ಮಾಡಲಿ, ದುಡ್ಡಿಲ್ಲಪ್ಪ ಅಂತ ಹೇಳ್ಕೊಂಡ್ರು. ಈಗ ಅವರೇ ಲೇಬರ್ ಕಮಿಷನ್ ಆಗಿದ್ದಾರೆ. ಅವ್ರಿಗೂ ಹೋಗಿ ಮನವಿ ಕೊಟ್ಟಿದ್ವಿ. ಅವರು ಈಗ ಆಲ್ರೆಡಿ ಸಂಬಂಧಪಟ್ಟವ್ರಿಗೆ ಪತ್ರ ಬರೆದಿದ್ದನಪ್ಪ ಅಂತ ಹೇಳಿದ್ದಾರೆ. ಆದರೆ ಇನ್ನೂ ಯಾವುದೇ ರೀತಿಯ ನಮಗೆ ನ್ಯಾಯ ಸಿಕ್ಕಿಲ್ಲ ಸರ್. ನಮಗೆ ಸಂಬಳ ಕೊಡಬೇಕು ಸರ್ ಅಷ್ಟೇ. ಏನು 7 ವರ್ಷದಿಂದ ಇದೆಯಲ್ಲ ಆ ಸಂಬಳ ನಮಗೆ ಕೊಡಿಸಿ ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ತಮ್ಮ ಮುಖಾಂತರ ನಮಗೆ ನ್ಯಾಯ ಕೊಡಿಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ನಮ್ಮ ಹೆಸರು ರಘು ಅಂತ ಸರ್. 2018-19 ನಾವು ಕೆಲಸ ಮಾಡ್ಕೊಂಬಂದಿದ್ದೀವಿ ಸರ್. ಅವರು ಸುರಕ್ಷಾ ಏಜೆನ್ಸಿಗೆ ಟೆಂಡ್ರ್ ಕೊಟ್ಟಿದ್ದರು.
ಅವ್ರೇನು ಹೇಳ್ತಾರೆ ಅಂದರೆ ಫ್ಯಾಕ್ಟ್ರಿ ನಾವು ದುಡ್ಡು ಕೊಟ್ಟರೆ ನಿಮಗೆ ಅನ್ಯಾಯ ಮಾಡಲ್ಲ ಕೊಡ್ತೀವಿ ಅಂತಾರೆ. ನಾವು ಅಲ್ಲಿಂದ ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಬಂದಿದ್ದೀವಿ ಸರ್. ಅವರು ಸಹಕರಿಸ್ತಿದ್ದಾರೆ. ಇದು 23ನೇ ಇಸ್ವಿಲಿ ಚೆಕ್ಕು ಸ್ಯಾಂಕ್ಷನ್ ಆದರು. ಇದೇ ಶಿವಲಿಂಗೇಗೌಡರು ಅಧ್ಯಕ್ಷರಾಗಿದ್ದರು. ಅವನ್ನ ಹಿಡ್ಕೊಂಡು ಚೆಕ್ಕು ಪಾಸ್ ಮಾಡಿದರು. ಶನಿವಾರ ಕೊಡೋಕ್ಕೆ ಬರಲಿಲ್ಲ, ಭಾನುವಾರ ರಜಾ ಬತ್ತು. ಸೋಮವಾರ ಬರೋದ್ರೊಳಗೆ ನೀತಿ ಸಮಿತಿ ಬಂದುಬಿಡ್ತು, ಕೊಡೋಕ್ಕೆ ಬರೋಲ್ಲ ಅಂದರು. ಸರ್ ಅಲ್ಲಿಂದ ಇಲ್ಲಿವರೆಗೂ ನಾವು ಹೋರಾಟ ಮಾಡ್ಕೊಂಬಂದಿದ್ದೀವಿ. ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ನಮಗೆ ಒಂಥರ ಕಸ ಥರದಲ್ಲಿ ನೋಡ್ತಾ ಇದ್ದಾರೆ. ಈಗ ನಾಳೆ ಬೆಂಗಳೂರು ವಿಧಾನಸೌಧಕ್ಕೂ ಭಾರಿ ಸಲ ಹೋಗಿದ್ದೀವಿ. ಎಲ್ಲೆಲ್ಲಿ ಹೇಳ್ತಾರೆ ಎಲ್ಲರಿಗೂ ಕಾಲಿಡ್ದಿದ್ದೀವಿ. ರವಿ ಗಡಿಗೆ ಅವ್ರ ಮನೆಗೂ MLAಗೂ ಅವ್ರಿಗೂ ಮನವಿ ಪತ್ರ ಕೊಟ್ಟು ಬಂದಿದ್ದೀವಿ. ಪ್ರತಿಯೊಂದಕ್ಕೂ ಮಾಡ್ತೀವಿ ಅಂತ ಹೊರತು ಯಾರೂ ಮುಂದಾಳುತ್ತಾ ಬತ್ತಲ್ಲ. ತೀರಾ ಅವರು ಇದಾಗಲಿಲ್ಲ ಅಂದರೆ ಇಡೀ ಕಾರ್ಮಿಕರು 46 ಜನ ಕುಟುಂಬ ಏನಿದೆ ಅದು ನಾವು ದೊಡ್ಡ ಹೋರಾಟದಲ್ಲಿ ಬಂದು ಅಷ್ಟೋ ಜನನೂ ನಾವು ಸಾಯೋ ಲೆವೆಲಲ್ಲಿ ಇದ್ದೀವಿ ಸರ್. ಸಾಲ ಮಾಡ್ಕೊಂಡು 1 ವರ್ಷ ಇಂದಿರಾ ಕ್ಯಾಂಟೀನ್ನಲ್ಲಿ ಈ ಫುಟ್ಪಾತಲ್ಲಿ ಊಟ ಇಲ್ದಲೆ ಅವರವರೆಲ್ಲ ಇಲ್ಲಿ ಸಹಕರಿಸ್ತಿದ್ದಾರೆ, ಹೊರಗಡೆಯಿಂದ ಬಂದಿದ್ದಾರೆ ಅಂತ. ಅಷ್ಟು ಜೀವನ ಕಷ್ಟದಲ್ಲಿ ಫ್ಯಾಕ್ಟ್ರಿಲಿ ನಾವು ಜೀವನ ಮಾಡಿದ್ದೀವಿ. ಮತ್ತು ಇದು ಹಿಂಗೆ ಅನ್ಯಾಯ ಆಗೋದು ಬೇಡ ಯಾರಿಗೂ. ನೀವು ನ್ಯಾಯ ಕೊಡಿಸ್ತೀರಾ ಅಂದ್ಬಿಟ್ಟು ನಿಮ್ಮ ಒಂದು ಭಾವನೆಯಲ್ಲಿ ನಾನು 2 ಮಾತಾಡಿ ಮುಗಿಸ್ತಾ ಇದ್ದೀವಿ. ರಮೇಶ್ ಅಂತ ಸರ್. ಇನ್ನೊಂದು ವಿಚಾರ ಇದೆ,